Hi everyone, welcome you all to my new video and special video, that is 2022 TET question paper 2. This TET question paper 2 is for 6th to 8th standard. ಯಾರು ಬರೀತೀರಾ ಅವರಿಗೆ ಇದು ಪೇಪರ್ 1 to 5th ಅವರಿಗೆ ನಿಮ್ಗೆ ಆಲ್ರೆಡಿ ಅದು ಗೊತ್ತಿರುತ್ತೆ ಬೇಸಿಕ್. ಇದರಲ್ಲಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಂತ ಇರುತ್ತೆ. ಲ್ಯಾಂಗ್ವೇಜ್ 1 ಅಲ್ಲಿ ಕನ್ನಡ, ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳ್, ಸಂಸ್ಕೃತ್ ಹೀಗೆ ಇರುತ್ತೆ. ಸೊ ನಮ್ಮಲ್ಲಿ ಜಾಸ್ತಿ ಕನ್ನಡ ಅಥವಾ ಇಂಗ್ಲಿಷ್ ಅನ್ನ ತಗೋತೀರಿ. ಕನ್ನಡವನ್ನ ತಗೊಂಡಿದ್ರೆ 1 to 30 ಅಟೆಂಡ್ ಮಾಡ್ತೀರಾ. ಇಂಗ್ಲಿಷ್ ಅನ್ನ ತಗೊಂಡಿದ್ರೆ ಅಗೇನ್ ಪಾರ್ಟ್ 1 ಅಲ್ಲಿ ಇಂಗ್ಲಿಷ್ ನೋಡಿ ಈ ತರ ಇರುತ್ತೆ. ಪಾರ್ಟ್ 1 ಲ್ಯಾಂಗ್ವೇಜ್ 1 ಅಂತ ಇದನ್ನ ಅಟೆಂಡ್ ಮಾಡ್ತೀರಾ. ನೀವೇನಾದ್ರೂ ಕನ್ನಡವನ್ನ ಫಸ್ಟ್ ತಗೊಂಡಿದ್ರೆ ಕನ್ನಡ ಅಟೆಂಡ್ ಮಾಡಿ. ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲಿಷ್ ಅನ್ನ ತಗೊಂಡಿದ್ರೆ ಕ್ವಶನ್ ನಂಬರ್ 31 ಇಂದ 60 ವರೆಗೂ ಕ್ವಶನ್ಸ್ ಇರುತ್ತೆ. ಪಾರ್ಟ್ 2 ನಲ್ಲಿ ಇರುತ್ತೆ. ಸೊ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡು ಕನ್ನಡ ಇಂಗ್ಲಿಷ್ ಜೊತೆಲೇನೆ ಪಾರ್ಟ್ 1 ಅಲ್ಲಿ ಇರೋದನ್ನೇ ಆನ್ಸರ್ ಮಾಡಿ ಅದನ್ನೇ ಶೇರ್ ಮಾಡ್ಬಿಡ್ತಾರೆ. ಸೊ ಅದಾಗದ್ ಬೇಡ, ಕೇರ್ಫುಲ್ ಆಗಿರಿ. ಇದೊಂದು ಸ್ವಲ್ಪ ಮಿಸ್ ಹೊಡಿಯುತ್ತೆ ಫಸ್ಟ್ ಟೈಮ್ ಬರೆಯೋರಿಗೆ. ಓಕೆ, ಇವಾಗ ಫಸ್ಟ್ ಪ್ಯಾಸೇಜ್ ಇರುತ್ತೆ, 2 ಪ್ಯಾಸೇಜ್ ಇರುತ್ತೆ, ಒಂದು ಟೆಕ್ಸ್ಚುಯಲ್ ಅಂಡ್ ಒನ್ ಮೋರ್ ಪೊಯೆಟಿಕ್. ಟೆಕ್ಸ್ಚುಯಲ್ ಅಲ್ಲಿ ಬಂದ್ಬಿಟ್ಟು ಕ್ವಶನ್ ನಂಬರ್ 1 ಇಂದ 8 ವರ್ಗು 8 ಪ್ರಶ್ನೆಗಳನ್ನ ಈ ಪ್ಯಾಸೇಜ್ ನಲ್ಲೇ ಕೇಳಲಾಗುತ್ತೆ. ಕೆಲವು ಕ್ವೆಶನ್ಸ್ ಪ್ಯಾಸೇಜ್ ನಲ್ಲಿ ಇದ್ರೆ, ಕೆಲವು ಕ್ವೆಶನ್ಸ್ ಗ್ರಾಮರ್ ಆಗಿರುತ್ತೆ. ನಾನೇನ್ ಸಜೆಸ್ಟ್ ಮಾಡ್ತೀನಿ, ನೀವು ಪ್ಯಾಸೇಜ್ ಕೊಟ್ಟ ತಕ್ಷಣ ಡೋಂಟ್ ರೀಡ್ ದ ಪ್ಯಾಸೇಜ್ ಬಟ್ ರೀಡ್ ದ ಕ್ವಶನ್ ಫಸ್ಟ್, ದೆನ್ ಫೈಂಡ್ ದ ಆನ್ಸರ್ ಫಾರ್ ದ ಕ್ವೆಶನ್. ಈ ಪ್ರಶ್ನೆಗೆ ಕ್ವಶನ್ ಅನ್ನ ಓದಿ ಆ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ತಾ ಹೋದ್ರೆ ನಿಮ್ಗೆ ಉತ್ತರ ಬೇಗ ಸಿಗುತ್ತೆ. ಕ್ವಶನ್ ಏನಿದೆ, ಬಟ್ ದೆನ್ ನೇಚರ್ ಆಲ್ವೇಸ್ ಹ್ಯಾಸ್ ಅ ಗುಡ್ ಸ್ಟಾಕ್ ಆಫ್ ಸರ್ಪ್ರೈಸಸ್ ಫಾರ್ ಅಸ್. ಹಿಯರ್ ದ ಸ್ಟಾಕ್ ಆಫ್ ಸರ್ಪ್ರೈಸ್ ರೆಫರ್ಸ್ ಟು. ಇಲ್ಲಿ ಸ್ಟಾಕ್ ಆಫ್ ಸರ್ಪ್ರೈಸ್ ಅಂದ್ರೆ ಏನು ಅಂತ. ಮದರ್ಸ್ ಟೇಕಿಂಗ್ ಕೇರ್ ಆಫ್ ದೇರ್ ಯಂಗರ್ ಒನ್ಸ್, ಮದರ್ಸ್ ಫೀಡಿಂಗ್ ದೇರ್ ಯಂಗರ್ ಒನ್ಸ್. ಆಪ್ಷನ್ ಅನ್ನು ಓದ್ಕೊಂಡ್ಬಿಡಿ. The bigger animals showering their motherly love on smaller beings not of their kind. Smaller beings taking care of the bigger animals. ಇದು ಚಾನ್ಸ್ ಇಲ್ಲ, ಯಾಕೆಂದ್ರೆ ಸ್ಮಾಲರ್ ಆನಿಮಲ್ಸ್ ಬಿಗ್ ಆನಿಮಲ್ಸ್ ನ ಟೇಕ್ ಕೇರ್ ಮಾಡಲ್ಲ. ಓಕೆ, ಇದಲ್ಲ. ಇದನ್ನ ನೋಡಿ ಒಂದ್ಸಲ ನೋಡೋಣ ಏನಿದೆ ಪ್ಯಾಸೇಜ್ ಏನ್ ಹೇಳೋದಂತ. Though rare, we have heard of bigger animals showering their motherly love on smaller beings not of their kind, like a cow feeding a dog or a bitch feeding kittens. Recently, in an African national park, there was this news of lioness adopting a wolf cub. ನ್ಯೂಸ್ ಅಲ್ಲಿ ಬಂದಿರೋದು ಅಂದ್ರೆ ಒಂದು ಪ್ರಾಣಿ ತನ್ನ ಜಾತಿ ಅಲ್ಲದೆ ಇರೋ ಇನ್ನೊಂದು ಪ್ರಾಣಿಯನ್ನ ಕೇರ್ ಮಾಡೋದು. ಉದಾಹರಣೆಗೆ ಇಲ್ಲಿ ಹೇಳ್ತಾರೆ, ಆಫ್ರಿಕನ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಒಂದು ಲಯನೆಸ್ ಹೆಣ್ಣು ಸಿಂಹ ವೂಲ್ಫ್ ಕಬ್ಬನ್ನ, ನರಿಯ ಚಿಕ್ಕ ಮರಿ, ವೂಲ್ಫ್ ನ ಸಣ್ಣ ಮರಿ, ಅದು ಕಬ್ ಅಂತ ಕರಿತೀವಿ, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಅದನ್ನ ರೇರಿಂಗ್ ಮಾಡೋದು, ಆ ತರದೊಂದು ಘಟನೆ ನಡೆದಿರುತ್ತೆ. ಹಾಗಾಗಿ ಈ ಮಾತುಗಳು ಇರ್ಬೋದು. ಇಲ್ಲೇ ಇರುತ್ತೆ ನೋಡಿ, ಇಲ್ಲೇ ಇದೆ ನೋಡಿ, ಡೈರೆಕ್ಟ್ ಆಗಿ ಸಿಗುತ್ತೆ ಆಲ್ಮೋಸ್ಟ್ ಆನ್ಸರ್. ಬಿಗ್ಗರ್ ಆನಿಮಲ್ ಶವರಿಂಗ್ ದೇರ್ ಮದರ್ಲಿ ಲವ್ ಆನ್ ಸ್ಮಾಲರ್ ಬೀಯಿಂಗ್ಸ್ ನಾಟ್ ಆಫ್ ದೇರ್ ಕೈಂಡ್. ಇತ್ತೀಚೆಗೆ ಸೊ ಅರ್ಥ ಏನು, ಮದರ್ ಟೇಕಿಂಗ್ ಕೇರ್ ಆಫ್ ದೇರ್ ಯಂಗರ್ ಒನ್ಸ್ ಅದು ಕಾಮನ್. ಇದೆಲ್ಲ ಉತ್ತರ. ಮದರ್ ಫೀಡಿಂಗ್ ದೇರ್ ಯಂಗರ್ ಒನ್ಸ್ ಅದು ಕಾಮನ್. ಆದ್ರೆ ಈ ಪ್ರಶ್ನೆಗೆ ಉತ್ತರ ಮೂರನೇದು. ದೊಡ್ಡ ಆನಿಮಲ್ಸ್ ಚಿಕ್ಕ ಆನಿಮಲ್ಸ್ಗೆ ಅದು ತನ್ನದಲ್ದೇ ಇರೋ ನಾಟ್ ಆಫ್ ದೇರ್ ಕೈಂಡ್, ತನ್ನದಲ್ದೇ ಇರುವಂತಹ ಪ್ರಾಣಿಗಳನ್ನ ಕೇರ್ ಮಾಡೋದು, ರೇರ್ ಮಾಡೋದು. ಸೆಕೆಂಡ್ ಕ್ವೆಶನ್, ಅ ವಂಡರ್ ಅವೈಟಿಂಗ್ ಮೀ ಬ್ಯಾಕ್ ಹೋಮ್. ದ ವಂಡರ್ ದಟ್ ವಾಸ್ ಅವೈಟಿಂಗ್ ವಾಸ್. ಸೊ ಇಲ್ಲಿ ಎಲಿಪ್ಸ್ ಇದೆ ಅಂತ ಅಂದ್ರೆ ಇಲ್ಲೇನೋ ಡೈಲಾಗ್ ಇದೆ ಅಂತ. ಸೊ ಇಷ್ಟನ್ನ ಮಾತ್ರ ಕನ್ಸಿಡರ್ ಮಾಡಿದವಾಗ ಇದನ್ನ ಯಾರೋ ಪ್ಯಾಸೇಜ್ ಸ್ಪೀಕರ್ ನರೇಟರ್ ಹೇಳ್ತಿರ್ಬಹುದು. ಕೌ ಫೀಡಿಂಗ್ ದ ಕಾಲ್ಫ್, ಸೋನಿ ಫೀಡಿಂಗ್ ದ ಕಾಲ್ಫ್, ಸೋನಿ ಫೀಡಿಂಗ್ ಇಟ್ಸ್ ಪಪ್ಪೀಸ್, ಕೌ ಫೀಡಿಂಗ್ ದ ಪಪ್ಪೀಸ್. ಓಕೆ, ಸೋನಿ ಅಂದ್ರೆ ಯಾರು ನಮಗೆ ಗೊತ್ತಿಲ್ಲ. ಕೌ ಫೀಡಿಂಗ್ ದ ಪಪ್ಪೀಸ್, ಹಸು ನಾಯಿ ಮರಿಗಳಿಗೆ ಫೀಡ್ ಮಾಡೋದು. ಅಥವಾ ಕೌ ಫೀಡಿಂಗ್ ದ ಕಾಲ್, ಕೌ ತನ್ನ ಕರುಗೆ ಫೀಡ್ ಮಾಡೋದು. ಏನು ನೋಡೋಣ ಬನ್ನಿ, ಅವ್ರಿಗಾದಂತಹ ವಂಡರ್, ಆಶ್ಚರ್ಯ ಏನು ನೋಡೋಣ ಬನ್ನಿ. ಆ ವರ್ಡಿಂಗ್ಸ್ ಅನ್ನ ಹುಡುಕಿ ನೀವು. Here, I had a wonder awaiting for me back home once I noticed. ಈ ತರ ಸೆಂಟೆನ್ಸ್ ಅನ್ನ ಹುಡುಕಿ ಆದ್ಮೇಲೆ once I noticed Sony feeding the month-old calf, Kana Bhatta, with her own milk. Sony ಯಾರಿಲ್ಲಿ? Sony is a bitch. ಬಿಚ್ ಅಂದ್ರೆ ನಾಯಿ, ನಾಯಿ ಹೆಸರು ಸೋನಿ. ಸೊ ಕಾಫ್ ಅಂದ್ರೆ ಹಸುವಿನ ಕರು, ಅದ್ರ ಹೆಸರು ಕಾನಾ ಭಟ್ಟ ಅಂತ. ಸೋನಿ ಏನ್ ಮಾಡ್ತಾ ಇತ್ತು, ಆ ಕಾಫ್ಗೆ ಫೀಡಿಂಗ್ ಮಾಡ್ತಾ ಇತ್ತು. ಇದು ಅವರಿಗಾದಂತಹ ವಂಡರ್. ಏನು, ಸೋನಿ ಫೀಡಿಂಗ್ ಸೋನಿ ಫೀಡಿಂಗ್ ದ ಕಾಫ್. ಸೋನಿ ಆ ಕಾಫ್ಗೆ ಫೀಡ್ ಮಾಡ್ತಿರೋದು, ಅದು ಅವ್ರಿಗಾದಂತಹ
wonder, the wonder which was waiting for him. Third question, Sony means which? See, ಇಲ್ಲಿ ಎಷ್ಟು ಡೈರೆಕ್ಟ್ ಇದೆ. ಸೋನಿ ಅಂದ್ರೆ ಬಿಚ್ಚು, ಕಾನಬಟ್ಟ ಅಂದ್ರೆ ವೆರಿ ಈಸಿ, ಕಪ್. Fourth question, she mourned the parting for more than a month. It shows that she ಅಂದ್ರೆ ಯಾರಿಲ್ಲಿ ನೋಡೋಣ ಬನ್ನಿ. ದ ಬಿಚ್ ಲವ್ ದ ಕಾಫ್ ವೆರಿ ಮಚ್. ಬಿಚ್ ಬಗ್ಗೆ ಇದೆ. ಶಿ ಅಂದ್ರೆ ಯಾರು? ಬಿಚ್ಚು. ಆ ಬಿಚ್ಚು ಆ ನಾಯಿಗೆ ಆ ಕರುವಿನ ಮೇಲೆ ತುಂಬಾ ಲವ್ ಆಗಿತ್ತು, ತುಂಬಾ ಪ್ರೀತಿ ಇತ್ತು. ಬಿಚ್ ವಾಸ್ ರಿಲೀವ್ಡ್ ಅಟ್ ದ ಎಂಡ್. ಕೊನೆಗೆ ಬಿಚ್ಗೆ ಸಾಕಪ್ಪ ಅಂತ ರಿಲೀವ್ ಆಯ್ತು ಅವ್ರಿಗೆ. ದ ಬಿಚ್ ವಾಸ್ ಮೌರ್ನಿಂಗ್ ಫಾರ್ ಇಟ್ಸ್ ಪಪೀಸ್. ತನ್ನ ಮರಿಗಳಿಗೋಸ್ಕರ ದುಃಖ ಪಡೋದು, ಸಂತಾಪ ಪಡೋದು, ದುಃಖ ಪಡ್ತಾ ಇತ್ತು. ದ ಬಿಚ್ ವಾಸ್ ಸ್ಯಾಡ್ ಫಾರ್ ಇಟ್ಸ್ ಓನ್ ಕಂಡೀಷನ್. ಬಿಚ್ಚು ತನ್ನದೇ ಸ್ಥಿತಿಗೆ, ತನ್ನದೇ ಪರಿಸ್ಥಿತಿಯನ್ನು ನೋಡಿ ಅದು ಬೇಜಾರಾಗಿತ್ತು. ಉತ್ತರ ಯಾವುದು? ಎಲ್ಲಿದೆ ಅದು? ಸಕ್ ಕಂಟಿನ್ಯೂ ಕ್ವಿಕ್ ಆಗಿ. ನೀವ್ ಹೆಂಗಂದ್ರೆ ಸ್ಕಿಮ್ಮಿಂಗ್ ಇರಬೇಕು, ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋಗ್ಬಾರ್ದು. ಪಟ್ 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 ಅಂತ ಸ್ಕಿಮ್ಮಿಂಗ್ ಮಾಡ್ಕೊಂಡು ಹೋಗಿ ಉತ್ತರವನ್ನ ಹುಡುಕ್ಬೇಕು. ಶಿ ಮೌಂಡ್ ದ ಪಾರ್ಟಿಂಗ್ ಫಾರ್ ಮೋರ್ ದನ್ ಅ ಮಂತ್. ದ ಕಂಪ್ಯಾಷನೇಟ್ ಸೋನಿ ಕಂಟಿನ್ಯೂಸ್ ಟು ಬಿ ಇನ್ ಆರ್ ಹೋಮ್ ಟಿಲ್ ಡೇಟ್. ಸೊ ಏನ್ ಮಾಡ್ತು ಆ ಬಿಚ್ಚು, ಯಾವಾಗ ಕಾಪು, ಪಾರ್ಟಿಂಗ್ ಅಂದ್ರೆ ಹೊರಡೋದು, ದೂರ ಆಗೋದು. ಆ ಕಾಪು, ಆ ಹಸುವಿನ ಕರು ದೂರ ಆದವಾಗ ತುಂಬಾ ಮೌರ್ನಿಂಗ್ ಮಾಡ್ತಾ ಇತ್ತು, ತುಂಬಾ ದುಃಖವನ್ನ ಪಡ್ತಾ ಇತ್ತು. ಯಾಕಕ್ಕೋಸ್ಕರ ಅಂದ್ರೆ ಇಟ್ ಶೋಸ್ ದಟ್, ಇದು ಏನನ್ನ ತೋರಿಸುತ್ತೆ? ದ ಬಿಚ್ ಲವ್ ದ ಕಾಪ್ ವೆರಿ ಮಚ್. ಬಿಚ್ಗೆ ಕಾಪ್ ಮೇಲೆ ತುಂಬಾ ಲವ್ ಆಗಿತ್ತು. ಸೊ ಬಿಚ್ ವಾಸ್ ರಿಲೀವ್ಡ್. ಅದಕ್ಕೆ ರಿಲೀವ್ ಅಪ್ಪ ಸದ್ಯ ಹೋಯ್ತಲ್ಲ ಅನ್ಕೊಳ್ಳಿಲ್ಲ. ಮೌರ್ನಿಂಗ್, ತನ್ನ ಮರಿಗಳಿಗೋಸ್ಕರ ಮೌರ್ನಿಂಗ್ ಮಾಡ್ತಾ ಇರ್ಲಿಲ್ಲ. ಬಿಚ್ ವಾಸ್ ಸ್ಯಾಡ್ ಫಾರ್ ಇಟ್ಸ್ ಓನ್ ಕಂಡೀಷನ್. ತನ್ನ ಪರಿಸ್ಥಿತಿಗೋಸ್ಕರ ಮಾಡ್ತಿರ್ಲಿಲ್ಲ. ಬಿಚ್ಚು ಕಾಪನ್ನ ಲವ್ ಮಾಡ್ತಿದ್ರಿಂದ, ಐ ಮೀನ್ ಅಫೆಕ್ಷನ್ ಇದ್ದಿದ್ರಿಂದ ಹಾಗೆ ಮಾಡ್ತಾ ಇತ್ತು. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಸೋನಿ ಕಂಟಿನ್ಯೂ ಟು ಫೀಡ್ ದ ಕಾಪ್. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ ಆಡೆಡ್. ಇಲ್ಲಿ ಕ್ವಶನ್ ಟ್ಯಾಗ್ ಅನ್ನ ಕೇಳಿದ್ದಾರೆ. ಕ್ವಶನ್ ಟ್ಯಾಗ್ ಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನ ನಾನು ನನ್ನ JB ಕ್ಲಾಸಸ್ ಚಾನಲ್ ಅಲ್ಲಿ ಹಾಕಿದ್ದೀನಿ. ಬೇಸಿಕ್ ಹೇಗೆ ನಾವು ಫ್ರಮ್ ದ ಬೇಸಿಕ್ ಫಸ್ಟ್ ರೂಲ್ ಅಲ್ಲಿಂದ ಹಿಡಿದು ಹೇಗೆ ಐಡೆಂಟಿಫೈ ಮಾಡಿ ಬರಿಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಸೋನಿ ಕಂಟಿನ್ಯೂ ಟು, ನಮ್ಗೆ ಕ್ವಶನ್ ಟ್ಯಾಗ್ ಮಾಡಕ್ಕೆ ಹೆಲ್ಪಿಂಗ್ ವರ್ಬ್ ಬೇಕು. ಹೇಗೆ ಒಂದು ವಾಕ್ಯವನ್ನ ನೆಗೆಟಿವ್ ಮಾಡಕ್ ಬೇಕು, ಕ್ವಶನ್ ಟ್ಯಾಗ್ ಮಾಡೋಕ್ಕೂ ಕೂಡ ಬೇಕು. ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಹಾಗಾಗಿ ಮೇನ್ ವರ್ಬ್ ಅನ್ನ ನೋಡ್ತೀವಿ. ದ ಮೇನ್ ವರ್ಬ್ ಇಸ್ ಕಂಟಿನ್ಯೂಡ್ ಅನ್ನೋದು ವರ್ಬ್ P2 ಫಾರ್ಮ್ ಅಲ್ಲಿ ಇದೆ. ನಮ್ಗೆ ಹೆಲ್ಪಿಂಗ್ ವರ್ಬ್ ಇಲ್ಲ, ಹಾಗಾಗಿ ಮೇನ್ ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದವಾಗ ಡಿಡ್ ಅನ್ನ ತಗೋಬಹುದು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬೇಸ್ ಫಾರ್ಮ್ ಅಲ್ಲಿ ಇದ್ರೆ ಟು ತಗೋಬಹುದು, ಎಸ್ ಫಾರ್ಮ್ ಅಲ್ಲಿ ಇದ್ರೆ ಡಸ್ ತಗೋಬಹುದು. ಬನ್ನಿ, ಡಿಡ್ ಯಾವ್ದಿದೆ ಅಷ್ಟೇ, ಒಂದೇ ಡೈರೆಕ್ಟ್ ಆಗಿ ಹಿಟ್ ಮಾಡಬಹುದು, ಏನ್ ಕನ್ಫ್ಯೂಷನ್ ಇಲ್ಲ. ಇವನ್ SSLC ಗೆ PUC ಗೆ ಸ್ವಲ್ಪ ಕನ್ಫ್ಯೂಷನ್ ಇಂದ ಕೊಡ್ತಾರೆ, ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸಿಕ್ಸ್ತ್ ಕ್ವೆಶನ್, ಶಿ ವುಡ್ ನೆವರ್ ಗಿವ್ ಅಪ್ ಹರ್ ಎಫರ್ಟ್ಸ್. ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಗಿವ್ ಅಪ್. ಇದು ತುಂಬಾ ಈಸಿ ಇದೆ ಕ್ವಶನ್. ಇದು ಪ್ರೇಸ್ ಅಂತ ಕರಿತೀವಿ, ಪ್ರೇಸಲ್ ವರ್ಬ್. ಇದರ ಅರ್ಥ ಏನಂದ್ರೆ, ಗಿವ್ ಅಪ್ ಅಂದ್ರೆ ಬಿಟ್ಬಿಡು, ಕೈ ತೊಳ್ಕೊ, ಬಿಟ್ಬಿಡು, ಸ್ಟಾಪ್ ಮಾಡು ಅನ್ನೋ ಅರ್ಥವನ್ನ ಕೊಡುತ್ತೆ. ಸೊ ಸ್ಟಾರ್ಟ್ ಅಲ್ಲ, ಬಿಗಿನ್ ಅಲ್ಲ, ಕಮೆನ್ಸ್, ಇವೆಲ್ಲ ಮೂರು ಒಂದೇ ಅರ್ಥವನ್ನ ಕೊಡುತ್ತೆ. ಸ್ಟಾಪ್ ಅನ್ನೋದು ಸರಿಯಾದ ಮೀನಿಂಗ್. ದ ಪ್ಲೂರಲ್ ಫಾರ್ಮ್ ಆಫ್ ಕಾಫ್. ಕಾಫ್ ನ ಪ್ಲೂರಲ್ ಫಾರ್ಮ್ ಬಹುವಚನ ಕಾವ್ಸ್, CALVES, ಕಾವ್ಸ್. ಸೊ ಉಲ್ಫ್ ಹಾಗೆ ಬರುತ್ತೆ, ಉಲ್ಫ್, ಊಲ್ಸ್, ಊಲ್ಸ್. ಅದೇ ತರ ವೈಫ್, ವೈವ್ಸ್, ನೈವ್, ನೈವ್ಸ್, ಕೆಲವೊಂದಷ್ಟು ವರ್ಡ್ಸ್ ಈಗ ಬರುತ್ತೆ. 8th ಕ್ವೆಶನ್, ಶಿ ವುಡ್ ಸ್ಟ್ಯಾಂಡ್ ಆನ್ ದ ಪ್ಲಾಟ್ಫಾರ್ಮ್ ಟು ಮೇಕ್ ಇಟ್ ಕನ್ವೀನಿಯಂಟ್ ಫಾರ್ ದ ಕಾಫ್ ಟು ರೀಚ್ ಇಟ್ಸ್ ಟೀತ್ಸ್ ಅಂಡ್ ಸಕಲ್. ಹಿಯರ್ ಶಿ ರೆಫರ್ಸ್ ಟು. ಸೊ ಆಫ್ ಕೋರ್ಸ್ ಇಷ್ಟು ಕಾನ್ವರ್ಸೇಷನ್ ನಾವು ಕೇಳ್ತಿರುವಾಗ ಶಿ ಆಲ್ರೆಡಿ ಅದು ಮೊದಲೇ ಹೇಳಿದೆ. ಯಾವ್ದು ಶಿ ಅಂದ್ರೆ ಇಲ್ಲಿ ಬಿಚ್. ನೆಕ್ಸ್ಟ್ ಕ್ವಶನ್ ನಂಬರ್ 9 ಇಂದ 15 ವರ್ಗು, ಅಂದ್ರೆ ಸುಮಾರು 7 ಕ್ವೆಶನ್ಸ್ ನಿಮ್ಗೆ ಫಾರ್ಮ್ ಮೇಲೆ ಇರುತ್ತೆ. ಡೈರೆಕ್ಟ್ ಫಾರ್ಮ್ ಮೇಲೆ ಆಸ್ ವೆಲ್ ಆಸ್ ಫಿಗರ್ಸ್ ಆಫ್ ಸ್ಪೀಚ್, ರೈಮಿಂಗ್ ವರ್ಡ್ ಹಾಗೆ ಇರುತ್ತೆ. ದ ರೋಸ್ ಅನ್ನೋದು ಇದು ವಾಲ್ಟ್ ವಿಟ್ಮನ್ ರವರ ಪದ್ಯ, ಫೇಮಸ್ ಫಾರ್ಮ್ ಇದು. ಇದನ್ನ ತುಂಬಾ ಕಡೆ ಪ್ರಿಸ್ಕ್ರೈಬ್ ಕೂಡ ಮಾಡಿದ್ದಾರೆ ಸ್ಕೂಲ್ಗಳು, ಹೈಸ್ಕೂಲ್, ಪ್ರೈಮರಿ ಲೆವೆಲ್ ಅಲ್ಲಿ. ನಾನು ಕೂಡ ಓದಿದ್ದೀನಿ ಇದನ್ನ, ನಾನು ಚಿಕ್ಕವಳಿದ್ದಾಗ. ಹೌ ಫೇರ್ ಇಸ್ ದ ರೋಸ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್, ದ ಗ್ಲೋರಿ. ಈ ಮಿಸ್ಟೇಕ್ ಮಾಡಬಾರ್ದು ಓದೋದನ್ನ. ನಾವು ಡೈರೆಕ್ಟ್ ಕ್ವೆಶನ್ ನೋಡ್ಬೇಕು. ಸ್ಪೆಷಲ್ ವರ್ಚ್ಯೂ ಆಫ್ ದ ರೋಸ್ ಇಸ್. ಸ್ಪೆಷಲ್ ವರ್ಚ್ಯೂ ಏನು, ವಿಶೇಷವಾದ ಗುಣ. ವರ್ಚ್ಯೂ ಅಂದ್ರೆ ಗುಣ. ಆ ರೋಸ್ ನ ವಿಶೇಷ ಗುಣ ಏನು? ಇಟ್ ಸ್ಮೆಲ್ ಸ್ವೀಟ್ ಈವನ್ ಆಫ್ಟರ್ ಡಿಕೇಯಿಂಗ್. ಡಿಕೆ ಅಂದ್ರೆ ನಾಶ ಆಗೋದು ಅಥವಾ ಕಲ್ತೋಗೋದು. ಕಲ್ತೋದ್ಮೇಲೂ, ಅದು ಹಾಳಾದ್ಮೇಲೂ ಕೂಡ ಅದು ತನ್ನ ಸ್ವೀಟ್ನೆಸ್ ಅನ್ನ ಅಂದ್ರೆ ಆ ಪರಿಮಳ ಬರುತ್ತೆ ಅಂತ. ಇಟ್ ಬ್ಲೂಮ್ಸ್ ಓನ್ಲಿ ಇನ್ ಏಪ್ರಿಲ್ ಅಂಡ್ ಮೇ. ಏಪ್ರಿಲ್ ಮೇ ಅಲ್ಲಿ ಮಾತ್ರ ಹರಡುತ್ತೆ. ಇಟ್ ವಿದರ್ಸ್ ಅಂಡ್ ಡೈಸ್ ಇನ್ ಅ ಡೇ. ಒಂದೇ ದಿನದಲ್ಲಿ ಎಲೆಗಳನ್ನ ಉದುರಿಸ್ಕೊಂಡು ಸಾಯುತ್ತೆ. ಇಟ್ ಲೂಸಸ್ ಇಟ್ಸ್ ಕಲರ್ ಅಂಡ್ ಲೀವ್ಸ್. ಇದು ತನ್ನ ಬಣ್ಣ ಮತ್ತು ಏನು ಆ ಪೆಟಲ್ಸ್ ಗಳನ್ನ
ಉದುರಿಸುತ್ತೆ. ಇದ ಸ್ಪೆಷಲ್ ವರ್ಚ್ ಆಫ್ ದ ರೋಸ್ ಪೊಯಂನ ಪ್ರಕಾರ. ಬನ್ನಿ ನೋಡೋಣ. ಅಗೇನ್ ಸ್ಕಿಮ್ಮಿಂಗ್ ಮಾಡ್ಬೇಕು. ಬ್ಯೂಟಿಫುಲ್ ಫ್ಲವರ್, ಲೀವ್ಸ್ ಆರ್ ಬಿಗಿನಿಂಗ್ ಫೇಡ್ ಇನ್ ಅನ್ ಅವರ್. ಓಕೆ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಸ್ವಲ್ಪ. ದೇ ವಿದರ್ ಅಂಡ್ ಡೈ, ಇದನ್ನು ನೋಡಿದೀವಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ದ ರೋಸ್ ಹ್ಯಾಸ್ ದ ಒನ್ ಪವರ್ಫುಲ್ ವರ್ಚು ಟು ಬೂಸ್ಟ್, ಒಂದು ಪವರ್ಫುಲ್ ವರ್ಚು ಇದೆ. ಅಬೌವ್ ಆಲ್ ಫ್ಲವರ್ಸ್ ಆಫ್ ದ ಫೀಲ್ಡ್, ಫೀಲ್ಡ್ ಅಲ್ಲಿರೋ ಎಲ್ಲ ಫ್ಲವರ್ಸ್ ಗಿಂತ ತನಗೆ ಒಂದು ವಿಶೇಷವಾದ ವರ್ಚು ಇದೆ, ಗುಣ ಇದೆ. ವೆನ್ ಇಟ್ಸ್ ಲೀವ್ಸ್ ಆರ್ ಆಲ್ ಡೆಡ್, ತನ್ನ ಎಲೆಗಳೆಲ್ಲ ಸತ್ತೋದ್ಮೇಲೆ, ಅಂಡ್ ಇಟ್ಸ್ ಕಲರ್ಸ್ ಆರ್ ಲಾಸ್ಟ್, ಅದರ ಬಣ್ಣ ಬಿಳಿಸ್ಕೊಂಡ್ಮೇಲೆ, ಸ್ಟಿಲ್ ಅ ಪರ್ಫ್ಯೂಮ್ ಸೋ ಸ್ವೀಟ್ ಇಟ್ ವಿಲ್ ಯೀಲ್ಡ್. ಸೊ ಆದ್ರೂ ಇನ್ನೂ ಕೂಡ ಅದು ಸ್ಮೆಲ್ ಕೊಡುತ್ತೆ ಅಥವಾ ಪರ್ಫ್ಯೂಮ್ ಮಾಡುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ, ಸ್ವೀಟ್ ಸ್ಮೆಲ್ ಬರುತ್ತೆ ಅಂತ ಪೊಯೆಟ್ ಹೇಳ್ತಿದ್ದಾರೆ. ಪೊಯೆಟ್ ನ ಪ್ರಕಾರ, ಪೋಮ್ ನ ಪ್ರಕಾರ ಆನ್ಸರ್ ಯಾವುದು? ಇಟ್ ಸ್ಮೆಲ್ಸ್ ಸ್ವೀಟ್ ಈವನ್ ಆಫ್ಟರ್ ಡಿಕೇಯಿಂಗ್. ನೆಕ್ಸ್ಟ್ ಕ್ವೆಶ್ಚನ್, ಟೈಮ್ ಕಿಲ್ಸ್ ಸ್ವೀಟ್, ಪರ್ಫ್ಯೂಮ್, ಬ್ಯೂಟಿ ಅಂಡ್ ಯೂತ್, ಪವರ್ಫುಲ್ ವರ್ಚ್ಯೂ, ಫೇರ್ ನೇಮ್. ಟೈಮ್ ಕಿಲ್ಸ್ ಅಂದ್ರೆ ಇಲ್ಲಿ ಏನು? ಸ್ವೀಟ್ ಪರ್ಫ್ಯೂಮಾ, ಬ್ಯೂಟಿ ಅಂಡ್ ಯೂತ್, ಯಾವುದು ನೋಡೋಣ ಬನ್ನಿ. ಸೋ ಫ್ರೈಲ್ ಆರ್ ದ ಯೂತ್ ಅಂಡ್ ದ ಬ್ಯೂಟಿ ಆಫ್ ಮೆನ್. ಫ್ರೈಲ್ ಅಂದ್ರೆ ಟ್ರಿವಿಯಲ್ ಅಂತ, ಏನು ಶಾಶ್ವತ ಅಲ್ಲ. ಯೂತ್ ಅಂಡ್ ಬ್ಯೂಟಿ ಆಫ್ ಮೆನ್, ಮನುಷ್ಯನ ಯೌವನ ಮತ್ತೆ ಸೌಂದರ್ಯ ಅನ್ನೋದು ತುಂಬಾ ಫ್ರೈಲ್, ಶಾಶ್ವತ ಅಲ್ಲ. ದೋ ದೇ ಬ್ಲೂಮ್ ಅಂಡ್ ಲುಕ್ ಗೇ ಲೈಕ್ ದ ರೋಸ್. ಆ ಮೆನ್ನು, ಮನುಷ್ಯ ಅರಳಿ ಬ್ಲೂಮ್ ಆಗಿ ರೋಸ್ ತರ ತುಂಬಾ ಚೆನ್ನಾಗಿ ಕಂಡರೂ ಕೂಡ, yet for all fond care to preserve them in vain, time kills them as fast as he goes. ಟೈಮು ಅದೆಲ್ಲವನ್ನ ಸಾಯಿಸುತ್ತೆ, ಅದೆಲ್ಲವನ್ನ ಅದು ಹಾಳ್ಗೆಡುತ್ತೆ ಅಥವಾ ಕಿಲ್ ಮಾಡುತ್ತೆ. ಏನನ್ನ ಕಿಲ್ ಮಾಡುತ್ತೆ? ಪರ್ಫ್ಯೂಮ್ ಅನ್ನ ಅಲ್ಲ, ಬ್ಯೂಟಿ ಅಂಡ್ ಯೂತ್ ಅನ್ನ. ಬ್ಯೂಟಿ ಅಂಡ್ ಯೂತ್ ಇರಬಹುದು, ಆದ್ರೆ ಸಮಯ ಹೋದಂತೆ ಆ ಬ್ಯೂಟಿ ಯೂತ್ ಎರಡು ಇರಲ್ಲ ಅನ್ನುವ ಅರ್ಥ. 11th ಕ್ವೆಶ್ಚನ್, ಮ್ಯಾನ್ ಕ್ಯಾನ್ ಮೇಕ್ ಹಿಮ್ಸೆಲ್ಫ್ ರಿಮೆಂಬರ್ಡ್ ಫಾರ್ ಎವರ್ ಬೈ. ಒಬ್ಬ ಮನುಷ್ಯ ತನ್ನನ್ನ ತಾನು ಶಾಶ್ವತವಾಗಿ ಎಂದೆಂದಿಗೂ ನಾಚಿಕೊಳ್ಳುವ ಹಾಗೆ ಮಾಡಬಹುದು. ಹೇಗೆ? ಕಂಪೇರಿಂಗ್ ಹಿಮ್ಸೆಲ್ಫ್ ವಿತ್ ರೋಸ್, ರೋಸ್ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಮೂಲಕ. ಯೂಸಿಂಗ್ ಸ್ವೀಟ್ ಸೆಂಟೆಡ್ ರೋಸ್ ಪರ್ಫ್ಯೂಮ್, ಏನು ಸ್ವೀಟ್ ಆಗಿ ಸೆಂಟ್ ಇರುವಂತಹ ರೋಸ್ ನ ಪರ್ಫ್ಯೂಮ್ ಹೊಡ್ಕೊಳ್ಳೋ ಮೂಲಕ. ಇದಲ್ವೇ ಅಲ್ಲ. ಬೀಯಿಂಗ್ ಪ್ರೌಡ್ ಆಫ್ ಹಿಸ್ ಯೂತ್ ಅಂಡ್ ಬ್ಯೂಟಿ, ತನ್ನ ಯೌವನ ಮತ್ತು ಸೌಂದರ್ಯದ ಬಗ್ಗೆ ಹೆಮ್ಮೆ ಪಡುತ್ತಾ. ಬೀಯಿಂಗ್ ಬ್ಯೂಟಿಫುಲ್ ಅಂಡ್ ಅರ್ನಿಂಗ್ ಅ ಗುಡ್ ನೇಮ್. ನೀವು ಪ್ಯಾಸೇಜ್ ಅನ್ನ ಸಾಲ್ವ್ ಮಾಡ್ಕೊಳ್ಳುವಾಗ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈ ತರ ಕಾಮನ್ ಆಗಿ ಮೀನಿಂಗ್ ಅನ್ನ ಕೇಳಿದ್ರೆ ಅದು ಜನರಲ್ ಮೀನಿಂಗ್ ಇರುವಂತದ್ದು, ಎಲ್ಲರೂ ಒಪ್ಪುವಂತಹ ಸ್ಟೇಟ್ಮೆಂಟ್ ಯಾವ್ದಿರುತ್ತೋ ಅದು ಕರೆಕ್ಟ್ ಆಗಿ ಇರುತ್ತೆ. ಅಕಾರ್ಡಿಂಗ್ ಟು ದ ಪೊಯಮ್ ಅಂತ ಏನಾದ್ರು ಕೇಳಿದ್ರೆ, ಇನ್ ದಿಸ್ ಪ್ಯಾಸೇಜ್ ಅಂತ ಕೇಳಿದ್ರೆ ಹುಡುಕ್ಬೇಕಾಗುತ್ತೆ. ಬಟ್ ಸಾಮಾನ್ಯವಾಗಿ ಜನರಲ್ ಕ್ವಶನ್ ಇದ್ದವಾಗ ಇದೇ ರೀತಿ ಕ್ವಶನ್ ಆಗುತ್ತೆ. ಇದನ್ನ ನಾನು ಸುಮಾರು ಎಕ್ಸಾಮ್ಸ್ ಗಳಲ್ಲಿ ನೋಡಿದೀನಿ. ಪ್ಯಾಸೇಜ್ ಅಲ್ಲಿ ಜನರಲ್ ಸ್ಟೇಟ್ಮೆಂಟ್, ಜನರಲ್ ಕ್ವಶನ್ ಇದ್ದಾಗ ಜನರಲ್ ಸ್ಟೇಟ್ಮೆಂಟ್ ಆನ್ಸರ್ ಆಗಿರುತ್ತೆ, ನೋಡ್ದಲ್ಲೇ ಹೇಳ್ಬೋದು ಇದೇ ಉತ್ತರ ಅಂತ. ಹೇಗೆ? ಯಾವಾಗ್ಲೂನು ಇಲ್ಲಿ ನೋಡಿ, ಇದೆಲ್ಲ ಮೀನಿಂಗ್ ಇಲ್ಲ, ಸುಮ್ನೆ ಸೆಲ್ಫ್ ಸೆಂಟರ್ಡ್ ಇದೆ ಇದು. ತನ್ನ ಯೂತ್ ಬಗ್ಗೆ, ಬ್ಯೂಟಿ ಬಗ್ಗೆ ಪ್ರೌಡ್ ಆಗಿದ್ರೆ ಅವ್ರನ್ನ ನಾವು ಯಾವಾಗ್ಲೂ ನೆನ್ಸ್ಕೊಳಲ್ಲ. ತನ್ನನ್ನು ತಾನು ರೋಸ್ ಕಂಪೇರ್ ಮಾಡ್ಕೊಳ್ಳೋಕೋಸ್ಕರ ಯಾರು ನೆನೆಸ್ಕೊಳಲ್ಲ ಒಬ್ಬ ವ್ಯಕ್ತಿಯನ್ನ. ಆದ್ರೆ ಯಾವ ವ್ಯಕ್ತಿ ತುಂಬಾ ಕರ್ತವ್ಯ ನಿರತ ಮತ್ತೆ ಒಳ್ಳೆ ಅರ್ನಿಂಗ್ ಅ ಗುಡ್ ನೇಮ್, ಒಳ್ಳೆ ಹೆಸರನ್ನ ಸಂಪಾದಿಸ್ತಾನೋ ಅವನನ್ನ ಯಾವಾಗ್ಲೂ ನೆನಪಿಸ್ತೀವಿ. ಐಸಾಕ್ ವಾಲ್ಸ್ ಡಿಸೈರ್ಸ್ ದಟ್. ಈ ಪೊಯಮ್ ನ ಪೊಯೆಟ್ ಐಸಾಕ್ ವಾಲ್ಸ್ ಅನ್ನೋರು ಬಯಸ್ತಾರೆ ಏನಂದ್ರೆ, ಮೆನ್ ಮಸ್ಟ್ ವಿದರ್ ಅವೇ ಇನ್ ಅ ಡೇ. ಮನುಷ್ಯ ಒಂದೇ ದಿನದಲ್ಲಿ ತನ್ನನ್ನ ತಾನು ಕಳ್ಕೋಬೇಕಂತ. ಮೆನ್ ಮಸ್ಟ್ ಪ್ರಿಸರ್ವ್ ದ ಬ್ಯೂಟಿ ಫಾರ್ ಎವರ್. ಮನುಷ್ಯ ತನ್ನ ಬ್ಯೂಟಿಯನ್ನ ಎಂದೆಂದಿಗೂ ಕಾಪಾಡ್ಕೋಬೇಕು. ಅ ಮ್ಯಾನ್ಸ್ ಲೈಫ್ ಮಸ್ಟ್ ಬಿ ಲೈಕ್ ದಟ್ ಆಫ್ ಅ ರೋಸ್. ಮನುಷ್ಯನ ಜೀವನ ರೋಸ್ ನಂತಿರ್ಬೇಕು. ಮ್ಯಾನ್ ಮಸ್ಟ್ ಡೈ ವೈಲ್ ಡೂಯಿಂಗ್ ಹಿಸ್ ಡ್ಯೂಟಿ. ಮನುಷ್ಯ ತನ್ನ ಡ್ಯೂಟಿಯನ್ನ ಮಾಡ್ತಾ ಸಾಯ್ಬೇಕು, ಅಂದ್ರೆ ಕೆಲಸ ನಿರತರಾಗಿ ಕೆಲಸ ಮಾಡ್ತಾ ಮಾಡ್ತಾ ತನ್ನ ಸಾವನ್ನ ಕಾಣ್ಬೇಕು ಅಂತ ವಾಲ್ಟ್ ವಿಟ್ಮನ್ ಆಸೆ ಪಡ್ತಾರೆ. ಇದೇ ಉತ್ತರ ನೋಡ್ದಿರಾ ಹೇಳ್ಬೋದು, ನೋಡ್ದಿರಾ. ಯಾಕಂದ್ರೆ ಇದೆಲ್ಲ ಸೆಲ್ಫ್ ಸೆಂಟರ್ಡ್, ವ್ಯಕ್ತಿ ಕೇಂದ್ರಿತ, ಆದ್ರೆ ಇದು ಜನರಲ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಬೇಕಾದ್ರೆ ನೀವು ಪ್ಯಾಸೇಜ್ ಅನ್ನ ನೋಡಿ, ಅದೇ ಇದು ಎಲ್ಲಿ ಉತ್ತರ ಬರುತ್ತೆ ಅಂತ ನೋಡಿ, ಬೇಕಾದ್ರೆ ಸಿಗತ್ತೆ ಇಲ್ಲಿ. ಟುವರ್ಡ್ಸ್ ಎಂಡ್ ಅಲ್ಲೇ ಸಿಗುತ್ತೆ. ಅದೊಂದು ಮಿಕ್ಸ್ ಮಾಡೋದು ಕಡಿಮೆ. ಬಿಗಿನಿಂಗ್ ಪ್ರಕಾರ ಅಕಾರ್ಡಿಂಗ್ ಟು ದ ಆಸ್ ದ ಪೊಯಮ್ ಗೋಸ್ ಆನ್, ಕ್ವೆಶ್ಚನ್ಸ್ ವಿಲ್ ಬಿ ಆಸ್ಕ್ಡ್. ದೆನ್ ಐ ವಿಲ್ ನಾಟ್ ಬಿ ಪ್ರೌಡ್ ಆಫ್ ಮೈ ಯೂತ್ ಅಂಡ್ ಮೈ ಬ್ಯೂಟಿ. ನನ್ನ ಯೂತ್ ಬಗ್ಗೆ, ಬ್ಯೂಟಿ ಬಗ್ಗೆ ನಾನು ಹೆಮ್ಮೆ ಪಡೋದಿಲ್ಲ. ಸಿನ್ಸ್ ಯಾಕಂದ್ರೆ ಬೋತ್ ಆಫ್ ದೆಮ್ ವಿದರ್ ಅಂಡ್ ಫೇಡ್, ಎರಡೂ ಕೂಡ ಕಳಚಿ ಹೋಗುವಂತದ್ದು, ಬಣ್ಣ ಶೇಡ್ ಆಗುವಂತದ್ದು, ಅಂದ್ರೆ ಇಟ್ ಗೋಸ್ ಅವೇ. ಬಟ್ ಗೈನ್ ಅ ಫೇರ್ ನೇಮ್ ಬೈ ವೆಲ್ ಡೂಯಿಂಗ್ ಮೈ ಡ್ಯೂಟಿ. ಆದ್ರೆ ನಾನು ಒಳ್ಳೆ ಹೆಸರನ್ನ ತಗೋತೀನಿ. ಗೈನ್ ಅಂದ್ರೆ ಪಡ್ಕೊಳ್ಳೋದು, ಗಳಿಸೋದು. ಡೂಯಿಂಗ್ ಮೈ ಡ್ಯೂಟಿ, ನನ್ನ ಕರ್ತವ್ಯವನ್ನ ಮಾಡ್ದ
ನಾನು ನನ್ನ ಹೆಸರನ್ನ ಗಳಿಸ್ತೀನಿ. ದಿಸ್ ವಿಲ್ ನಾಟ್ ಲೈಕ್ ದ ರೋಸ್ ವೆನ್ ಐ ಆಮ್ ಡೆಡ್. ಇದು ನಾನು ಸತ್ತಾಗ ರೋಸ್ ಹೇಗೆ ತನ್ನ ಪರ್ಫ್ಯೂಮ್ ಅನ್ನು ಉಳಿಸುತ್ತೋ, ತನ್ನ ಸ್ವೀಟ್ನೆಸ್ ಅನ್ನ ಉಳಿಸುತ್ತೋ, ಹಾಗೆ ನನ್ನ ಹೆಸರು ಕೂಡ ಈ ಭೂಮಿ ಮೇಲೆ ಉಳಿಯುತ್ತೆ ಅನ್ನೋದು ಐಸಾಕ್ ವ್ಯಾಟ್ ಅವರ ಅಭಿಪ್ರಾಯ. ಸೊ ಆನ್ಸರ್ ಇಸ್ ಫೋರ್ತ್ ಒನ್. 13th question. The poet compares the transient nature of beauty and youthhood to ಬ್ಯೂಟಿ ಮತ್ತೆ ಯೂತ್ಹುಡ್ ಅನ್ನ ಯಾವ್ದು ಕಂಪೇರ್ ಮಾಡ್ತಾರೆ? ಸ್ವೀಟ್ ಪರ್ಫ್ಯೂಮ್ ಆಫ್ ರೋಸ್ ಫ್ಲವರ್, ಶಾರ್ಟ್ ಲೈಫ್ ಆಫ್ ಫ್ಯೂ ಫ್ಲವರ್ಸ್, ಕಲರ್ಫುಲ್ ಲೀವ್ಸ್ ಆಫ್ ರೋಸ್ ಪ್ಲಾಂಟ್, ದ ಮಂತ್ಸ್ ಆಫ್ ಏಪ್ರಿಲ್ ಅಂಡ್ ಮೇ. ಏಪ್ರಿಲ್ ಅಂಡ್ ಮೇಗೂ ಕಂಪೇರ್ ಮಾಡೋದಿಲ್ಲ. ಶಾರ್ಟ್ ಲೈಫ್ ಆಫ್ ಫ್ಯೂ ಫ್ಲವರ್ಸ್, ಕೆಲವು ಹೂವುಗಳ ಶಾರ್ಟ್ ಲೈಫ್ ಬಗ್ಗೆ ಮಾತಾಡ್ತಾರ? ಇಲ್ಲ. ಟ್ರಾನ್ಸಿಯಂಟ್ ನೇಚರ್ ಅಂದ್ರೆ ಬದಲಾಗುವಂತಹ ಗುಣ. ಬ್ಯೂಟಿ ಮತ್ತೆ ಯೂತ್ ಹುಡುದು ಟ್ರಾನ್ಸಿಯಂಟ್ ಆಗುತ್ತೆ, ಬದಲಾಗ್ತಿರುತ್ತೆ. ಅದನ್ನ ಏನು ಹೋಲಿಸಿದ್ದಾರೆ? ಕಲರ್ಫುಲ್ ಲಿವ್ಸ್ ಆಫ್ ರೋಸ್ ಪ್ಲಾಂಟ್ ಇದು ಹೋಲಿಸಿದ್ದಾರೆ. ಅದು ಹೇಗೆ ಲೀವ್ಸ್? ಉತ್ತರವನ್ನ ನೀವು ನೋಡ್ಬೋದು ಇಲ್ಲಿ. ವಿದರ್ಸ್ ಅಂತ ಬರುತ್ತೆ ನೋಡಿ. Leaves are all dead and colors are lost. Yes. When its leaves are all dead and its colors are lost, ಇಲ್ಲಿ wither and die in a day. The leaves are beginning to fade in an hour and they wither and die in a day. ಒಂದೇ ದಿನದಲ್ಲಿ ವಿದರ್ ಆಗುತ್ತೆ, ಕಳಚಿ ಉದ್ರೋಗುತ್ತೆ ಅನ್ನುವ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ ಆನ್ಸರ್ ಫ್ಲವರ್ ಆರ್ ರೈಮಿಂಗ್ ವರ್ಡ್. ಫೀಲ್ಡ್ ವೆರಿ ಈಸಿ. ಈಲ್ಡ್ ಆಂಟೋನಿಮ್ ಅಂದ್ರೆ ವಿರುದ್ಧ ಪದ. ವರ್ಚ್ಯೂ, ವರ್ಚ್ಯೂ ಅಂದ್ರೆ ಸದ್ಗುಣ ಅಂತ. ಮೆರಿಟ್, ಮೆರಿಟ್. ವ್ಯಾಲ್ಯೂ, ಮೌಲ್ಯ. ಗ್ರೇಸ್ ಅಲ್ಲ, ವೈಸ್, ವೈಸ್ ಅಂದ್ರೆ ದುರ್ಗುಣ. ಇಫ್ ಯು ಹ್ಯಾಡ್ ಕಾಲ್ಡ್ ಡ್ಯಾಶ್, ಸಾರಿ ಐ ಡ್ಯಾಶ್ ಕಮ್, ದ ಕರೆಕ್ಟ್ ವರ್ಡ್. ಇದನ್ನ ಇಫ್ ಕ್ಲಾಸ್ ಅಂತೀವಿ. SSLC ಕೂಡ ಇದೆ ಇಫ್ ಕ್ಲಾಸ್ ಅಂತ. ಅಂದ್ರೆ ಇದು ಕಂಡೀಷನಲ್ಸ್ ಅಂತ ಬರುತ್ತೆ. ಉದಾಹರಣೆಗೆ ಕಂಡೀಷನಲ್ಸ್ ಹೆಂಗೆ ಅಂತಂದ್ರೆ, ಇಫ್ ಯು will call, I will come. I will come. Okay, condition 1. Condition 2, if you would, if you called, if you call, if you will call, if you call, I will come. If you called, I would come. I would come. ನೋಡಿ, ಕಾಲ್ಡ್ ಇದ್ದವಾಗ ವುಡ್ ಬರುತ್ತೆ. ಬೇಸ್ ಫಾರ್ಮ್ ಕಾಲ್ ಇದ್ದವಾಗ ವಿಲ್ ಬರುತ್ತೆ. ಥರ್ಡ್ ಕಂಡೀಷನ್, ಇಫ್ ಯು ಹ್ಯಾಡ್ ಕಾಲ್ಡ್, ಪಾಸ್ಟ್ ಪರ್ಫೆಕ್ಟ್ ಇದ್ದವಾಗ, ಇಫ್ ಯು ಹ್ಯಾಡ್ ಕಾಲ್ಡ್, ಐ ವುಡ್ ಹ್ಯಾವ್ ಕಮ್. ಐ ವುಡ್ ಹ್ಯಾವ್ ಕಮ್. ಹ್ಯಾಡ್ ಕಾಲ್ಡ್ ಇದ್ದವಾಗ ವುಡ್ ಹ್ಯಾವ್ ಕಮ್ ಅನ್ನೋದು ಬರ್ಬೇಕು. ಥರ್ಡ್ ಕಂಡೀಷನ್. ಕಂಡೀಷನ್ 1 ಕಂಡೀಷನಲ್ ಅಂತ ಹೇಳ್ತೀವಿ. ಫಸ್ಟ್, ಸೆಕೆಂಡ್, ಥರ್ಡ್ ಕಂಡೀಷನ್ ಈ ರೀತಿ ಹೋಗುತ್ತೆ. ಸೊ ಇದು ಹ್ಯಾಡ್ ಕಾಲ್ಡ್ ಅಂತ ಇರೋದ್ರಿಂದ ಯಾವ್ದು ಬರಬೇಕು ಉತ್ತರ? ವುಡ್ ಹ್ಯಾವ್. 17, ದ ಪ್ಯಾನ್ ಓಪನ್ ದ ಗೇಟ್. ದಿಸ್ ಸೆಂಟೆನ್ಸ್ ಕ್ಯಾನ್ ಬಿ ರಿಟನ್ ಇನ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಇಟ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರೆ ಬಿ ವರ್ಬ್ಸ್ ಅನ್ನ ತಗೋಬೇಕು. ಬಿ ವರ್ಬ್ಸ್. ಕ್ವಶನ್ ಟ್ಯಾಗ್ ಅಲ್ಲಿ ಡೂ ವರ್ಬ್ಸ್ ತಗೋತೀವಿ, ಪ್ಯಾಸಿವ್ ವಾಯ್ಸ್ ಅಲ್ಲಿ ಬಿ ವರ್ಬ್ಸ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಓಪನ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹಾಗಾಗಿ ವಾಸ್ ಅಥವಾ ವರ್ ಅನ್ನ ತಗೋಬಹುದು. ಸೊ ಓಪನ್ ಅನ್ನೋದು ವರ್ಬ್ ಆಯ್ತು. ಏನನ್ನ? ಗೇಟ್. ಆಬ್ಜೆಕ್ಟ್. ಯಾರು ಓಪನ್ ಮಾಡಿದ್ದು? ಪ್ಯಾನ್. ಸಬ್ಜೆಕ್ಟ್. ಆಬ್ಜೆಕ್ಟ್ ಫಸ್ಟ್ ಬರುತ್ತೆ, ದ ಗೇಟ್. ಎಲ್ಲಾ ಕಡೆ ಆಬ್ಜೆಕ್ಟ್ ಇದೆ. ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್ ಬರ್ಬೇಕಲ್ಲ. ದ ಗೇಟ್ ವಾಸ್, ದ ಗೇಟ್ ವೇರ್. ವಿಚ್ ಕರೆಕ್ಟ್? ದ ಗೇಟ್ ವಾಸ್. ಸೊ ದಿಸ್ ಇಸ್ ಕರೆಕ್ಟ್. 18th one, the sentence which shows that you are seeking information is. ಯಾವ ವಾಕ್ಯ ನೀನು ಸೀಕಿಂಗ್ ಇನ್ಫಾರ್ಮೇಶನ್ ಅನ್ನೋದನ್ನ, ಲ್ಯಾಂಗ್ವೇಜ್ ಫಂಕ್ಷನ್ ಇದು. ಸೀಕಿಂಗ್ ಇನ್ಫಾರ್ಮೇಶನ್, ಗಿವಿಂಗ್ ಇನ್ಫಾರ್ಮೇಶನ್ ಈ ತರ ಬರುತ್ತೆ. ರಿಕ್ವೆಸ್ಟ್, ಒಬೆ ಅಂಡ್ ಶೋಯಿಂಗ್ ಡೈರೆಕ್ಷನ್, ಈ ತರದ್ದು ಲ್ಯಾಂಗ್ವೇಜ್ ಫಂಕ್ಷನ್ ಬರುತ್ತೆ. ಸೊ ಇದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದೀನಿ. ಇದೆಲ್ಲ ಏನ್ ಗ್ರಾಮರ್ ಇದೆ ಹೈಸ್ಕೂಲ್ಗೆ 10th ಎಕ್ಸಾಕ್ಟ್ ಆಗಿ ಹಾಗೆ ಇದೆ. ಈ ಎಲ್ಲ ಗ್ರಾಮರು ಎಲ್ಲದನ್ನು 10th ಇದೆ. ಅವ್ರಿಗೆ ನಿಮ್ಗೆ ಇರೋದು ಸೇಮ್ ಅಂತ ಹೇಳ್ಬೋದು. ನಿಮ್ಗೆ ಪ್ಯಾಸೇಜ್ ಬರುತ್ತೆ 10th ಅವರಿಗೆ, ಪ್ಯಾಸೇಜ್ ಬರುತ್ತೆ 4 marks ಅಂಡ್ ಈ ಎಲ್ಲ ಗ್ರಾಮರ್ ಇದೆ. ಸೀಕಿಂಗ್ ಇನ್ಫಾರ್ಮೇಶನ್, ಮಾಹಿತಿಯನ್ನ ಕೇಳ್ತಿರೋದು ಯಾವುದು? ಕ್ಯಾನ್ ಯು ಪಾಸ್ ದ ಡಿಶ್? ಆ ಡಿಶ್ ಅನ್ನ ಪಾಸ್ ಮಾಡ್ತೀರಾ? ವುಡ್ ಯು ಲೈಕ್ ಟು ಹ್ಯಾವ್ ಅ ಕಾಫಿ? ಕಾಫಿ ತಗೊಳಕ್ ಬಯಸ್ತೀರಾ? ವೆನ್ ಇಸ್ ದ ನೆಕ್ಸ್ಟ್ ಬಸ್ ಎಕ್ಸ್ಪೆಕ್ಟೆಡ್? ನೆಕ್ಸ್ಟ್ ಬಸ್ ಯಾವಾಗ ಬರಬಹುದು, ನಿರೀಕ್ಷಿಸಬಹುದು? ವೈ ಡೋಂಟ್ ವಿ ಡೂ ಆರ್ ಹೋಮ್ವರ್ಕ್? ನಮ್ಮ ಹೋಮ್ವರ್ಕ್ ಅನ್ನ ಯಾಕೆ ನಾವು ಮಾಡಬಾರ್ದು? ಸೊ ಇದ್ರಲ್ಲಿ ಯಾವ್ದು ಉತ್ತರ ಆಗುತ್ತೆ ಅಂದ್ರೆ ಬಸ್ಸು ಯಾವಾಗ ಬರುತ್ತೆ ಅಂತ ಇನ್ಫಾರ್ಮೇಶನ್ ಅನ್ನ ಕೇಳ್ತಿರೋದು.
ಸೀಕಿಂಗ್ ಇನ್ಫಾರ್ಮೇಶನ್. ಕ್ಯಾನ್ ಯು ಪಾಸ್ ದ ಡಿಶ್ ಅನ್ನೋದು ಏನಾಗುತ್ತೆ, ರಿಕ್ವೆಸ್ಟ್ ಆಗುತ್ತೆ. ವುಡ್ ಯು ಲೈಕ್ ಟು ಹ್ಯಾವ್ ಅ ಕಾಫಿ, ಕಾಫಿ ತಗೊಳ್ತೀರಾ ಅನ್ನೋದು ಆಫರಿಂಗ್ ಆಗುತ್ತೆ. ಆಫರಿಂಗ್ ಹೆಲ್ಪ್ ಆರ್ ಇನ್ವೈಟಿಂಗ್. ವುಡ್ ಯು ಲೈಕ್ ಟು ಹ್ಯಾವ್ ಅ ಕಾಫಿ, ಆಫರಿಂಗ್ ಹೆಲ್ಪ್, ಅವರಿಗೆ ಆಫರ್ ಮಾಡ್ತಿರೋದು. ನೆಕ್ಸ್ಟ್, ವೈ ಡೋಂಟ್ ವಿ ಡೂ ಅವರ್ ಹೋಮ್ವರ್ಕ್, ನಮ್ಮ ಹೋಮ್ವರ್ಕ್ ನಾವ್ ಯಾಕೆ ಮಾಡಬಾರ್ದು, ಇದು ಸಜೆಷನ್ ಆಗುತ್ತೆ. ಸಜೆಸ್ಟ್ ಯಾಕೆ ನಾವ್ ಇವಾಗ ನಮ್ಮ ಹೋಮ್ವರ್ಕ್ ಮುಗಿಸಬಾರ್ದು ಅಂತ. ನೆಕ್ಸ್ಟ್ 19th ಕ್ವೆಶ್ಚನ್, ದ ಸೆಂಟೆನ್ಸ್ ವೇರ್ ದ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರೀಸ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇದಕ್ಕೆ ಟೆನ್ಸಸ್ ಅನ್ನ ನೀವು ಕ್ಲಾಸ್ ನೋಡಿದ್ರೆ, ಟೆನ್ಸಸ್ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕೂಡ ಅಲ್ಲೇ ಬಂದ್ಬಿಡುತ್ತೆ. ಇದ್ರ ಮೇಲೂ ಕೂಡ ಟೆನ್ಸಸ್ ಅಂತ ನಂದೊಂದು ವಿಡಿಯೋ ಇದೆ GLV ಕ್ಲಾಸಸ್ ಅಲ್ಲಿ, ಟೆನ್ಸಸ್ ಅಂತ. ಆ ಟೆನ್ಸಸ್ ಕ್ಲಾಸ್ ಅನ್ನ ನೋಡಿದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಈದರ್ ಎ ಪೆನ್ ಆರ್ ಅ ಪೆನ್ಸಿಲ್ ಆರ್ ರಿಕ್ವೈರ್ಡ್. ಇಲ್ಲಿ ಈದರ್ ಆರ್, ನೀದರ್, ನಾರ್ ಅನ್ನೋದು ಜಾಸ್ತಿ. ಈಚ್, ಎವ್ರಿ ಒನ್, ಎವ್ರಿಬಡಿ, ಈಚ್, ಒನ್ ಆಫ್, ಈ ತರದವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಜಾಸ್ತಿ ಬಳಸ್ತೀವಿ. ಇವನ್ PUC ನಲ್ಲೂ ಕೂಡ ಈ ಒಂದು ಟಾಪಿಕ್ ಇದೆ. ಈದರ್ ಎ ಪೆನ್ ಆರ್ ಪೆನ್ಸಿಲ್, ಆರ್ ಅಲ್ಲ, ಇದು ಸಿಂಗ್ಯುಲರ್. ಎ ಪೆನ್ನು ಎ ಪೆನ್ಸಿಲ್ ಸಪರೇಟ್. ಪೆನ್ ಇರಬಹುದು ಅಥವಾ ಪೆನ್ಸಿಲ್ ಇರಬಹುದು, ಹಾಗಾಗಿ ಸಿಂಗ್ಯುಲರ್. ಸೊ ಇದಲ್ಲ. ಇದರ್ ಪೆನ್ ಆರ್ ಪೆನ್ಸಿಲ್ ವೇರ್, ಪಾಸ್ಟ್ ಟೆನ್ಸ್. ಅದೇ ಸೇಮ್ ಇಲ್ಲಿ ಆರ್ ಇದೆ, ಇಲ್ಲಿ ವೇರ್ ಇದೆ ಅಷ್ಟೇ. ಎರಡೂ ಕೂಡ ಪ್ಲೂರಲ್ ಇದೆ. ಟೆನ್ಸ್ ಇರ್ಬೋದು ಬಟ್ ಪ್ಲೂರಲ್ ಇದೆ. ಪ್ಲೂರಲ್ ಬರಲ್ಲ ಇಲ್ಲಿ, ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ. ಇದರ ಪೆನ್ ಅವರ ಪೆನ್ಸಿಲ್ ರಿಕ್ವೈರ್ಡ್, ಇಲ್ಲಿ ಏನು ಹೆಲ್ಪಿಂಗ್ ವರ್ಬ್ ಇಲ್ಲ, ರಾಂಗ್. ಸೊ ರೈಟ್ ಆನ್ಸರ್ ಇಸ್ ದಿಸ್. ಈಸ್ ಇರ್ಬೇಕು. ಈಸ್ ಇದ್ರು ಓಕೆ, ವಾಸ್ ಇದ್ರು ಓಕೆ, ಯಾಕೆಂದ್ರೆ ನಮ್ಗೆ ಟೆನ್ಸ್ ಬಗ್ಗೆ ಏನು ಹೇಳಿಲ್ಲ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದರ ಪೆನ್ ಆರ್ ಪೆನ್ಸಿಲ್ ವಾಸ್ ಕರೆಕ್ಟ್, ಈಸ್ ಕರೆಕ್ಟ್. ನೆಕ್ಸ್ಟ್ 20th ಕ್ವೆಶ್ಚನ್, Major said, it gives me great pleasure to be heard. This sentence can be reported speech or direct indirect speech. SSLC ಗೂ ಇದೆ, PUC ಗೂ ಇದೆ. SSLC 1 ಮಾರ್ಕ್ಸ್ ಇದೆ, PUC 4 ಮಾರ್ಕ್ಸ್ ಇದೆ. ಸೊ TET ಗೂ ಇದೆ, HSTR PSTR ಅಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂಡ ಇರುತ್ತೆ ಇದು. ಮೇಜರ್ ಸೆಡ್ ದಟ್, ಇಟ್ ಗಿವ್ಸ್ ಮಿ, ಸೆಡ್ ದಟ್ ಇದು ಅಸರ್ಟಿವ್ ಸೆಂಟೆನ್ಸ್. ಮೇಜರ್ ಹೇಳ್ತಿದ್ದಾರೆ, ರಿಪೋರ್ಟಿಂಗ್ ವರ್ಬ್ ಇಲ್ಲೇ ಇದೆ, ಎಲ್ಲಾದ್ರಲ್ಲೂ ಆಪ್ಷನ್ ಇದೆ, ದಟ್ ಇದೆ, ಈಟ್ ಇದೆ. ಇಲ್ಲಿಂದ ನೋಡ್ಬೇಕು. ಇಟ್ ಹಾಗೆ ಬರುತ್ತೆ. ಗಿವ್ಸ್ ಪ್ರೆಸೆಂಟ್ ಟೆನ್ಸ್ ಇರೋದು ಪಾಸ್ಟ್ ಟೆನ್ಸ್ ಆಗ್ಬೇಕು. ಡೈರೆಕ್ಟ್ ಇಂಡೈರೆಕ್ಟ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಬಿಕಮ್ಸ್ ಪಾಸ್ಟ್, ಪಾಸ್ಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್. ಓಕೆ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಟೆನ್ಸಸ್ ಗೊತ್ತಿರ್ಬೇಕು ಇದರಲ್ಲಿ. ಅಂಡ್ ಬೇಸ್ ಫಾರ್ಮ್, ವರ್ಬ್ ನ ಫಾರ್ಮ್ಸ್ ಅಷ್ಟೇ ಮುಖ್ಯ ಆಗುತ್ತೆ. ವರ್ಬ್ ಫಾರ್ಮ್ಸ್ ಅದ್ರಲ್ಲೂ ಇರ್ರೆಗ್ಯುಲರ್ ವರ್ಕ್ ಫಾರ್ಮ್ಸ್, ಅದು ಕೂಡ ನಾನು 100 ವರ್ಕ್ ಫಾರ್ಮ್ಸ್ ಅಂತ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ GLV ಕ್ಲಾಸಸ್ ಅಲ್ಲಿ. ದಯವಿಟ್ಟು ಹೋಗಿ ನೋಡಿ. ಸಾಧ್ಯ ನೀವು ಅದನ್ನ ನೋಟ್ಸ್ ಅನ್ನ ಬರ್ಕೊಂಡು ದಿನಕ್ಕೊಂದ್ಸಲಿ ಅದನ್ನ ಜೋರಾಗಿ ಓದ್ಕೊಳ್ಳಿ. ಗ್ರಾಮರ್ ನ ಎಲ್ಲ ಏರಿಯಾದಲ್ಲೂ ಹೆಲ್ಪ್ ಆಗುತ್ತೆ. ಸೊ ಇಟ್ ಗಿವ್ಸ್ ಇರೋದು ಪಾಸ್ಟ್ ಟೆನ್ಸ್ ಆದ್ರೆ ಏನಾಗುತ್ತೆ, ಗೇವ್. ಇಟ್ ಗೇವ್ ಎಲ್ಲಿದೆ, ಇಟ್ ಹ್ಯಾಡ್ ಗಿವನ್. ನಮ್ಗಿರೋದೇ ಪ್ರೆಸೆಂಟ್ ಸಿಂಪಲ್, ಅದು ಪಾಸ್ಟ್ ಸಿಂಪಲ್ ಆಗ್ಬೇಕು. ಗೇವ್ ಇಲ್ಲಿದೆ. ಮೀ ಇರೋದು ಏನಾಗ್ಬೇಕು, ನನಗೆ ಅಂತ ಇರೋದು ಅವನಿಗೆ ಆಗ್ಬೇಕು. ಗಿವ್ ಹಿಮ್ ಗ್ರೇಟ್ ಪ್ಲೆಜರ್ ಟು ಬಿ ಹಿಯರ್, ಇಲ್ಲಿ ಇರೋದು ದೇರ್ ಆಗ್ಬೇಕು. ಸೊ ಆನ್ಸರ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಚಾರ್ಟ್ಸ್, ಫ್ಲಾಶ್ ಕಾರ್ಡ್ಸ್ ಅಂಡ್ ಕ್ಯಾಲೆಂಡರ್ಸ್ ಆರ್. ಈ ಚಾರ್ಟ್ಗಳು, ಫ್ಲಾಶ್ ಕಾರ್ಡ್ಗಳು, ಕ್ಯಾಲೆಂಡರ್ಗಳನ್ನ ಹೇಗೆ ಏತಕ್ಕೋಸ್ಕರ ಬಳಸ್ತೀವಿ? ಆಡಿಯೋ ಏಡ್ಸ, ಆಡಿಯೋ ಅಂದ್ರೆ ಕೇಳಿಸ್ಕೊಳ್ಳೋದು, ವಿಜುವಲ್ ನೋಡೋದು ಮಾತ್ರ. ಆಡಿಯೋ ವಿಜುವಲ್ ನೋಡೋದು ಕೇಳಿಸ್ಕೊಳ್ಳೋದು ನನ್ ಅಬ್ದೆ ಯಾವುದು ಅಲ್ಲ. ಇವು ಚಾರ್ಟ್ ಎಲ್ಲ ಏನು ನೋಡಕ್ ಮಾತ್ರ ಆಗೋದು. ಸೊ ವಿಜುವಲ್ ಏಡ್ಸ್ ಅವು. ದೃಕ್ ಟೀಚಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಆಡಿಯೋ ಟೀಚಿಂಗ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ. ದ ನೇಚರ್ ಆಫ್ ಸ್ಟೂಡೆಂಟ್ ಟೀಚರ್ ಇಂಟರಾಕ್ಷನ್ ಇನ್ ಅ ಕಮ್ಯುನಿಕೇಟಿವ್ ಆಕ್ಟಿವಿಟಿ. ಸ್ಟೂಡೆಂಟ್ ಟೀಚರ್ ಇಂಟರಾಕ್ಷನ್ ಕಮ್ಯುನಿಕೇಟಿವ್ ಆಕ್ಟಿವಿಟಿಯಲ್ಲಿ ಶುಡ್ ಐಡಿಯಲಿ ಬಿ ಹೇಗಿರ್ಬೇಕು? ಟೀಚರ್ ಡಾಮಿನೇಟ್ ಯಾವತ್ತೂ ಆಗಲ್ಲ. ಸ್ಟೂಡೆಂಟ್ ಡಾಮಿನೇಟ್ ಆಗಂಗಿಲ್ಲ. ಆಕ್ಟಿವಿಟಿ ಡಾಮಿನೇಟೆಡ್, ಟೆಕ್ಸ್ಟ್ ಬುಕ್ ಡಾಮಿನೇಟೆಡ್, ಟೆಕ್ಸ್ಟ್ ಬುಕ್ ಡಾಮಿನೇಟ್ ಆಗೋದಿಲ್ಲ. ಆಕ್ಟಿವಿಟಿನ ಅಥವಾ ಸ್ಟೂಡೆಂಟ್. ಸೊ ಇಬ್ರು ಮಾತನಾಡುವಾಗ, ಟೀಚರು ಸ್ಟೂಡೆಂಟ್ ಮಾತಾಡುವಾಗ, ಟೀಚರು ನಾನ್ ಮಾತಾಡಿದ್ದೇ ಸರಿ ಅನ್ನೋವಾಗೆ ವಾದ ಮಾಡಕ್ ಹೋಗ್ಬಾರ್ದು. ಸ್ಟೂಡೆಂಟ್ ನ ಎನ್ಕರೇಜ್ ಮಾಡ್ಬೇಕು. ಟೀಚರ್ ಶುಡ್ ಫೆಸಿಲಿಟೇಟ್ ಸ್ಟೂಡೆಂಟ್ ಟು ಸ್ಪೀಕ್ ಮೋರ್, ಕಮ್ಯುನಿಕೇಟ್ ಮೋರ್. ಸೊ ಸ್ಟೂಡೆಂಟ್ ಡಾಮಿನೇಟ್ ಆಗ್ಬೇಕು. ಈ ತರ ಬರುತ್ತೆ. ಇಲ್ಲಾಂದ್ರೆ ಸ್ಟೂಡೆಂಟ್ ಸೆಂಟರ್ಡ್ ಅಂತ ಇನ್ನೊಂದು ಪದ ಬರುತ್ತೆ. ಸೊ ಯಾವಾಗ್ಲೂ ಟೀಚಿಂಗು ಸ್ಟೂಡೆಂಟ್ ಸೆಂಟರ್ಡೇ ಆಗಿರುತ್ತೆ. ಟೀಚರ್ ಏನಿದ್ರು ಫೆಸಿಲಿಟೇಟರ್ ಆಗಿರ್ತಾರೆ.
CCE ಪ್ರೊವೈಡ್ಸ್ ಫೀಡ್ಬ್ಯಾಕ್ ಟು ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್. ಯಾವ್ದಕ್ಕೆ ಈಗ ಸದ್ಯಕ್ಕೆ SSLCಗೆ 1 to SSLC 1 to PUC CCEನೇ ನಡೀತಿರೋದು. ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ನಡೀತಾ ಇದೆ. ಇದು ಯಾರಿಗೆ ಫೀಡ್ಬ್ಯಾಕ್ ಕೊಡುತ್ತೆ? ಚೈಲ್ಡ್ಗ, ಪೇರೆಂಟ್ಸ್ಗ, ಟೀಚರ್ಸ್ಗ, ಆಲ್ ಆಫ್ ದೆಮ್, ಎಲ್ರಿಗೂ ಕೊಡುತ್ತೆ. ಎಲ್ಲಾರ್ಗು ಮಗು ಹೇಗ್ ಮಾಡ್ತಿದೆ ಅನ್ನೋದು ಗೊತ್ತಾಗುತ್ತೆ. 24th question. The bilingual method makes use of two languages which are bilingual ಅಂದ್ರೆ ದ್ವಿಭಾಷಾ ದ್ವಿಭಾಷಾ ಮೆಥಡ್ ಪದ್ಧತಿ. ದ್ವಿಭಾಷಾ ಪದ್ಧತಿ ಅಂದ್ರೆ ಮಗು ಕಲ್ತಿರೋ ಲ್ಯಾಂಗ್ವೇಜ್, ಕಲಿಬೇಕಾಗಿರೋ ಲ್ಯಾಂಗ್ವೇಜ್ ಎರಡು ಸೇರಿಸಿ ಬೈಲಿಂಗಲ್ ಮೆಥಡ್ ಅಂತೀವಿ. ಸೊ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತೀವಿ. ಕಲ್ತಿರೋದು ಮದರ್ ಟಂಗು, ಕಲಿಬೇಕಿರೋದು ಟಾರ್ಗೆಟ್ ಲ್ಯಾಂಗ್ವೇಜ್. ಟಾರ್ಗೆಟ್ ಲ್ಯಾಂಗ್ವೇಜ್ ಟೀಚ್ ಮಾಡ್ಬೇಕೆ ಮದರ್ ಟಂಗ್ ಅನ್ನ ಬಳಸ್ಕೊತೀವಿ. ಸೊ 2 ಲ್ಯಾಂಗ್ವೇಜಸ್, ಅದು ಯಾವ್ದಾವ್ದಾಗಿರ್ಬೇಕು? ಮದರ್ ಟಂಗ್ ಅಂಡ್ ಟಾರ್ಗೆಟ್ ಲ್ಯಾಂಗ್ವೇಜ್. ಇಲ್ಲೇ ಬಂದೋಯ್ತು, ನೋಡೋಣ. ಮದರ್ ಟಂಗ್ ಅಂಡ್ ಫಾರಿನ್ ಲ್ಯಾಂಗ್ವೇಜ್ ಅಲ್ಲ, ಅನ್ನೋನ್ ಲ್ಯಾಂಗ್ವೇಜ್ ಅಲ್ವೇ ಅಲ್ಲ, ಟಾರ್ಗೆಟ್ ಲ್ಯಾಂಗ್ವೇಜ್ ಅಂಡ್ ಫಾರಿನ್ ಅಲ್ವೇ ಅಲ್ಲ. ಸೊ 1 is the answer. 25th question. Communicative language teaching approach stresses the importance of. ಈ ಕಮ್ಯುನಿಕೇಟಿವ್ ಟೀಚಿಂಗ್ ಪೆಡಗಾಜಿ ಮೇಲೆ ಕ್ವಶನ್ಸ್ ಇರೋದು. ಸುಮಾರು 5 ಪ್ರಶ್ನೆಗಳು ಇರ್ತವೆ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್ ಅನ್ನುವಂಥದ್ದು ಯಾವುದರ ಇಂಪಾರ್ಟೆನ್ಸ್ ಅನ್ನ ಒತ್ತಿ ಹೇಳುತ್ತೆ? ಪ್ರೊವೈಡ್ ಲರ್ನರ್ಸ್ ವಿತ್ ಅಪರ್ಚುನಿಟೀಸ್ ಟು ಯೂಸ್ ದೇರ್ ಇಂಗ್ಲಿಷ್ ಫಾರ್ ಕಮ್ಯುನಿಕೇಟಿವ್ ಪರ್ಪಸ್. ಮಕ್ಕಳಿಗೆ ಇಂಗ್ಲಿಷ್ ಅನ್ನ ತಮ್ಮ ಕಮ್ಯುನಿಕೇಟಿವ್ ಪರ್ಪಸ್ಗೋಸ್ಕರ ಬಳಸೋದಕ್ಕೆ ಅವಕಾಶವನ್ನ ಒದಗಿಸ್ಕೊಡುತ್ತೆ ಈ ಮೆಥಡ್. ಅಥವಾ ಸ್ಟಿಮ್ಯುಲೇಟಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಲ್ಯಾಂಗ್ವೇಜ್ ಸಿಸ್ಟಮ್ ಇಟ್ಸೆಲ್ಫ್, ತನ್ನ ಭಾಷಾ ಪದ್ಧತಿಯನ್ನೇ ಬೆಳೆಸ್ಕೊಳ್ಳೋದಕ್ಕೆ, ಭಾಷಾ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ, ಅಂದ್ರೆ ಅದಕ್ಕೆ ಪ್ರೋತ್ಸಾಹ ನೀಡುತ್ತೆ. ಡೆವಲಪಿಂಗ್ ದ ರೀಡಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್, ರೀಡಿಂಗ್ ಮತ್ತೆ ಬರವಣಿಗೆಯ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಎಂಗೇಜಿಂಗ್ ರಿಪಿಟೇಷನ್ ಅಂಡ್ ಡ್ರಿಲ್ಲಿಂಗ್, ಪುನರಾವರ್ತಿಸೋದು ಮತ್ತೆ ಡ್ರಿಲ್ಲಿಂಗ್ ಮಾಡೋದು, ರಿಪೀಟ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಇದಂತೂ ಅಲ್ವೇ ಅಲ್ಲ, ಇದು ರೋಡ್ ಮೆಮೊರಿ ಅಂತ ಹೇಳ್ತೀವಿ. ರೋಡ್ ಮೆಮೊರಿ ಈಗಿನ ಇದ್ರಲ್ಲಿ ಕಮ್ಯುನಿಕೇಟಿವ್ ಈ ಅಪ್ರೋಚ್ ಅಲ್ಲಿ ಇಲ್ಲ ನಮ್ಮಲ್ಲಿ. ಈಗ ಡೆವಲಪಿಂಗ್ ದ ರೀಡಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್, ಇದು ಪಾರ್ಟ್ ಆಫ್ ಇಟ್, ಅದರ ಒಂದು ಭಾಗ ಅಷ್ಟೇ, ಬಟ್ ಇದೇ ಅದರ ಇಂಪಾರ್ಟೆನ್ಸ್ ಅಲ್ಲ. ಇದು ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಹೌದು, ಇದು ಹೆಂಗನ್ಸುತ್ತೆ? ಇದು ಸರಿ ಅನ್ಸುತ್ತೆ. ಇದು ಪಾರ್ಟ್ ಆಫ್ ಇಟ್. ಫೈನಲ್ ಅದರ ಯಾವ್ದನ್ನ ಹೆಚ್ಚು ಸ್ಟ್ರೆಸ್ ಮಾಡುತ್ತೆ ಅಂದ್ರೆ ಮಕ್ಕಳು ಲ್ಯಾಂಗ್ವೇಜ್ ಸಿಸ್ಟಮ್ ಅನ್ನೇ ಬೆಳೆಸ್ಕೊಳ್ಳೋದಕ್ಕೆ, ಇಡೀ ಭಾಷೆಯನ್ನೇ ಅಳವಡಿಸ್ಕೊಳ್ಳೋದಕ್ಕೆ, ಭಾಷಾ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಹೆಚ್ಚು ಸ್ಟ್ರೆಸ್ ಕೊಡುತ್ತೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್ ಅನ್ನುವಂಥದ್ದು. ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. In the communicative approach to language learning, the teacher acts as a facilitator. Again, communicative approach ಬಗ್ಗೆ ಕ್ವಶನ್ ಇದೆ ನೋಡಿ ಜಾಸ್ತಿ. ಭಾಷೆನ ಕಲಿಯೋದ್ರಲ್ಲಿ ಈ ಒಂದು ಅಪ್ರೋಚ್ ನಲ್ಲಿ ಟೀಚರು ಫೆಸಿಲಿಟೇಟರ್ ಆಗಿರ್ತಾರೆ. ಫೆಸಿಲಿಟೇಟ್ ಮಾಡೋದಂದ್ರೆ ಜಸ್ಟ್ ಸಹಾಯ ಮಾಡೋದಷ್ಟೇ, ಪೂರ್ತಿ ಹೋಗಿ ಟೀಚ್ ಮಾಡೋದಲ್ಲ. ಅವರಿಗೆ ಹೇಗೆ ಕಲಿಬೇಕು, ಹೇಗೆ ಮಾತಾಡ್ಬೇಕು ಅಂತ ಫೆಸಿಲಿಟೇಟ್ ಮಾಡೋದು. ದ ಟೀಚರ್ ಟೇಕ್ಸ್ ದ ಲೀಡ್ ಟು ಕಮ್ಯುನಿಕೇಟ್. ಟೀಚರನ್ನೇ ಮುಂದೆ ಬಂದು ಹೆಚ್ಚು ಮಾತಾಡೋದಕ್ಕೆ ಮಾತಾಡ್ತಾರೆ. The teacher expects the children to design, set up, engage and complete communicative activities. ಟೀಚರು ಮಕ್ಕಳು ಏನನ್ನ ಆಕ್ಟಿವಿಟೀಸ್ ಅನ್ನ, ಚಟುವಟಿಕೆಗಳನ್ನ ಡಿಸೈನ್ ಮಾಡ್ಬೇಕು, ಅವರೇ ಸೆಟಪ್ ಮಾಡ್ಬೇಕು, ಎಲ್ಲ ರೆಡಿ ಮಾಡ್ಬೇಕು, ಅವರೇ ಎಂಗೇಜ್ ಆಗ್ಬೇಕು ಆಕ್ಟಿವಿಟಿಗಳಲ್ಲಿ ಅಂತ ಅಂದ್ಬಿಟ್ಟು ಬಯಸ್ತಾರೆ. ದ ಟೀಚರ್ ಇಸ್ ಕ್ರಿಟಿಕಲ್ ಅಂಡ್ ಚಿಲ್ಡ್ರನ್ ಏರ್. ಮಕ್ಕಳು ತಪ್ಪು ಮಾಡಿದವಾಗ ಟೀಚರ್ಸ್ ತುಂಬಾ ಕ್ರೂರವಾಗಿ ಅಥವಾ ಕ್ರಿಟಿಕಲ್ ಆಗಿ ವರ್ತಿಸ್ತಾರೆ. ಇದಂತೂ ಅಲ್ವೇ ಅಲ್ಲ. ಟೇಕ್ಸ್ ದ ಲೀಡ್. ಟೀಚರು ಲೀಡ್ ತಗೊಳಂಗಿಲ್ಲ, ಅಂದ್ರೆ ಟೀಚರು ತಾನೇ ಹೆಚ್ಚು ಮಾತಾಡೋ ಹಾಗಿಲ್ಲ. ಟೀಚರ್ ಆಕ್ಸೆಸ್ ಆಫ್ ಫೆಸಿಲಿಟೇಟರ್. ಇದು ಈ ಅಪ್ರೋಚ್ ಅಲ್ಲಿ ಟೀಚರು ಬರೀ ಫೆಸಿಲಿಟೇಟರ್ ಆಗಿರ್ತಾರೆ ಅಷ್ಟೇ. 27 ಲ್ಯಾಂಗ್ವೇಜ್ ಟೀಚಿಂಗ್, ದ ಫುಲ್ ಫಾರ್ಮ್ ಆಫ್ CLT. CLT ಅಂದ್ರೆ ಏನು? ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚರ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟ್ರೈನರ್, ಚಿಲ್ಡ್ರನ್ ಲ್ಯಾಂಗ್ವೇಜ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಆಲ್ರೆಡಿ ಇದು ಕ್ವಶನ್ ನಲ್ಲಿ ಅಪಿಯರ್ ಆಗಿದೆ ಕೂಡ. ಬುದ್ಧಿವಂತರಾದ್ರೆ ಅಲ್ಲಿಂದಾನೆ ನೋಡಿ ಹಾಕ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಓನ್ಲಿ ಆಡಿಯೋ ಏಡ್ಸ್. ಆಡಿಯೋ ಅಂದ್ರೆ ಕೇಳಿಸ್ಕೊಳ್ಳುವಂತಹ ಉಪಕರಣಗಳು ಮಾತ್ರ. ಯಾವುದು? ಬರೀ ಕೇಳಿಸುತ್ತೆ, ನೋಡಕ್ಕಾಗಲ್ಲ ಆ ತರದ್ದು. ರೇಡಿಯೋ ಕೇಳಿಸ್ಕೊಳ್ಳೋದು, ಗ್ರಾಮೋಫೋನ್ ಕೇಳಿಸ್ಕೊಳ್ಳೋದು, ಟೇಪ್ ರೆಕಾರ್ಡರ್ ಕೇಳಿಸ್ಕೊಳ್ಳೋದು, ಲಿಂಗ್ವಾ ಫೋನ್ ಅದು ಕೇಳಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿದ್ದು. ಆನ್ಸರ್ ಇಸ್ ದಿಸ್. ಟಿವಿ ಆಡಿಯೋ ವಿಜುವಲ್ ಆಯ್ತು. ಗ್ರಾಮೋಫೋನ್ ಸ್ಲೈಡ್ಸ್ ಆಡಿಯೋ ವಿಜುವಲ್. ರೆಕಾರ್ಡರ್ ಇದು ಆಡಿಯೋ ಒಂದೇ ಆಗುತ್ತೆ, ಬಟ್ ಸ್ಲೈಡ್ಸ್ ಆಡಿಯೋ ವಿಜುವಲ್ ಆಗುತ್ತೆ. ಸೊ ಆನ್ಸರ್ ಇಸ್ ದಿಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಲ್ಯಾಂಗ್ವೇಜ್ ಟು ಡೆವಲಪ್ ಸ್ಪೀಕಿಂಗ್ ಸ್ಕಿಲ್. ಮಾತನಾಡೋದಕ್ಕೆ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಕಾಂಪೊನೆಂಟ್, ಆ ಒಂದು ವಿಷಯ ಏನಂದ್ರೆ
ವೊಕಾಬುಲರಿ, ಪದ ಸಂಪತ್ತು, ಪಂಕ್ಚುಯೇಷನ್, ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್, ಕಾಮ ಅದು ಗೊತ್ತಿರಬೇಕು, ಸ್ಟ್ರಕ್ಚರ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆ ತರ ಸ್ಟ್ರಕ್ಚರ್ ಗೊತ್ತಿರಬೇಕು, ವರ್ಬ್ ಫಾರ್ಮ್ಸ್, ವರ್ಬ್ ನ ಕ್ರಿಯಾಪದದ ರೂಪಗಳು ಗೊತ್ತಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವೊಕಾಬುಲರಿ ಗೊತ್ತಿರಬೇಕು. 1 is the answer. Students are busy working in groups. There is much talking in the group. The principle associated to this activity is. ಮಕ್ಕಳು ಗ್ರೂಪ್ಸ್ ಅಲ್ಲಿ ತುಂಬಾ ಅಂದ್ರೆ ಏನು ಡಿಸ್ಕಸ್ ಮಾಡ್ತಿದ್ದಾರೆ. ಮಚ್ ಟಾಕಿಂಗ್ ಇನ್ ದ ಗ್ರೂಪ್, ತುಂಬಾ ಮಾತಾಡ್ತಿದ್ದಾರೆ. ದ ಪ್ರಿನ್ಸಿಪಲ್ ಅಸೋಸಿಯೇಟೆಡ್ ಟು ದಿಸ್ ಆಕ್ಟಿವಿಟಿ, ಈ ಆಕ್ಟಿವಿಟಿಯಲ್ಲಿ ಯಾವ ತತ್ವ ಇದೆ ಅಂತ. ಫೆಸಿಲಿಟೇಷನ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಬೈ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್, ಮಕ್ಕಳು ಇಂಟ್ರಾಕ್ಟ್ ಮಾಡುವ ಮೂಲಕ ಟಾರ್ಗೆಟ್ ಲ್ಯಾಂಗ್ವೇಜ್ ಅಟೈನ್ ಆಗುತ್ತೆ. ಈ ಸ್ಟೂಡೆಂಟ್ ಇಸ್ ಅಕೌಂಟಬಲ್ ಫಾರ್ ಅದರ್ಸ್ ಲರ್ನಿಂಗ್, ಪ್ರತಿ ಸ್ಟೂಡೆಂಟ್ ಬೇರೆಯವರ ಕಲಿಕೆಯಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾರೆ. ಅಕೌಂಟಬಲ್ ಅಂದ್ರೆ ನಾಟ್ ಪಾತ್ರ ವಹಿಸ್ತಾರೆ ಅಂತಲ್ಲ, ಪ್ರತಿಯೊಬ್ಬರು ದೇ ಶುಡ್ ಟೇಕ್ ಪಾರ್ಟ್, ಮಸ್ಟ್ ಟೇಕ್ ಪಾರ್ಟ್. ಅವರು ಟೇಕ್ ಪಾರ್ಟ್ ಮಾಡಿದ್ರೆ ಮಾತ್ರ, ಇಫ್ ದೇ ಟೇಕ್ ಪಾರ್ಟ್ ಇನ್ ದ ಆಕ್ಟಿವಿಟಿ ದೆನ್ ಓನ್ಲಿ ಅದರ್ ಕ್ಯಾನ್ ಲರ್ನ್ ದಟ್ ವೇ. ದ ಟೀಚರ್ಸ್ ಎಫರ್ಟ್ ಇನ್ ಟೀಚಿಂಗ್ ದ ಲ್ಯಾಂಗ್ವೇಜ್ ಇಸ್ ಸೀನ್, ಈ ಲ್ಯಾಂಗ್ವೇಜ್ ಟೀಚ್ ಮಾಡೋದ್ರಲ್ಲಿ ಶಿಕ್ಷಕರ ಪ್ರಯತ್ನ ಕಾಣಿಸುತ್ತೆ. ಅದ ಪ್ರಿನ್ಸಿಪಲ್. ಮೇಕಿಂಗ್ ಕ್ಲಾಸ್ ರೂಮ್ ಆಕ್ಟಿವಿಟಿ ಅಂಡ್ ನಾಯ್ಸಿ, ಕ್ಲಾಸ್ ರೂಮ್ ಅನ್ನ ಆಕ್ಟಿವ್ ಆಗಿಡೋದು ಮತ್ತೆ ನಾಯ್ಸಿ ಆಗಿಡೋದು, ಇದು ಅಲ್ಲ. ಟೀಚರ್ಸ್ ಅವ್ರ ಎಫರ್ಟ್, ಟೀಚರ್ ಎಫರ್ಟ್ ಅನ್ನು ನಾವಿಲ್ಲಿ ನೋಡೋದಿಲ್ಲ. ಸೊ ಎರಡರಲ್ಲಿ ಯಾವುದು? ಫೆಸಿಲಿಟೇಷನ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಬೈ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್, ಮಕ್ಕಳ ಇಂಟ್ರಾಕ್ಷನ್, ಒಬ್ರಿಗೊಬ್ರು ಮಾತಾಡೋದ್ರಿಂದ ಟಾರ್ಗೆಟ್ ಲ್ಯಾಂಗ್ವೇಜ್ ಫೆಸಿಲಿಟೇಟ್ ಆಗುತ್ತೆ. ಸೊ ದೀಸ್ ಆರ್ ದ 30 questions 1 to 30. ಪ್ಲೀಸ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪಾರ್ಟ್ 2 ಇಂಗ್ಲಿಷ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದೇ ರೀತಿ ಈ ತರ ಕ್ವಶನ್ ಪೇಪರ್ ಗಳನ್ನು ಕೂಡ ಡಿಸ್ಕಸ್ ಮಾಡಲಾಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ವಿಡಿಯೋ, ಪ್ಲೀಸ್ ಡೂ ಶೇರ್ ಇಫ್ ಯು ಕೇರ್ ಮೈ ಹಾರ್ಡ್ ವರ್ಕ್, ಅಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಇಟ್. ಯು ಕಮೆಂಟ್ ಮಿ ವಾಟ್ ಯು ವಾಂಟ್ ನೆಕ್ಸ್ಟ್, ಏನ್ ಬೇಕು ನಿಮ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ. ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾ, ಟಾಪಿಕ್ ವೈಸ್ ಮಾಡ್ಬೇಕಾ, ಅಥವಾ ಎಕ್ಸಾಂಪಲ್ಸ್ ಮಾಡಿ ಕ್ವಿಸ್ ತರ ಕೊಡ್ಬೇಕಾ, ಯಾವ್ದು ಬೇಕು ನಿಮ್ಗೆ ಅನ್ನೋದನ್ನ ಕಮೆಂಟ್ ಮಾಡಿದ್ರೆ ನಾನು ಆ ರೀತಿ ವಿಡಿಯೋಗಳನ್ನ ಹೆಚ್ಚು ಮಾಡ್ತೀನಿ. ಥ್ಯಾಂಕ್ ಯು.